ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡಮ್ಮ, ಈಗ ಮೊದಲು ಬಾಣಲಿಗೆ ತುಪ್ಪ ಹಾಕ್ಕೊಂಡು ಈಗ ರವೆ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಚೆನ್ನಾಗಿ ರವೆನ ಹುರ್ಕೋಬೇಕು. ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ ರವೆ. ಸರಿನಾ ಅಮ್ಮ? ಸೊಸೆಗೇನೋ ಹೇಳ್ಕೊಡ್ತಾ ಇದ್ದೀರಾ? ಕೇಸರಿ ಬಾತ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡು, ಅವಳೆಷ್ಟು ಶ್ರದ್ಧೆಯಿಂದ ಕಲಿತಾ ಇದ್ದಾಳೆ. ಕೇಸರಿ ಬಾತ್ ಮಾಡ್ತಾ ಇದ್ದೀರಾ? ನನ್ನ ಯಜಮಾನ್ರಿಗೆ ಕೇಸರಿ ಬಾತ್ ಅಂದ್ರೆ ತುಂಬಾ ಇಷ್ಟ. ಅಯ್ಯೋ ದೇವ್ರೆ, ಇವರು ಚಿಕ್ಕತ್ತೆ ಥರನೇ ಆಡ್ತಿದಾರಲ್ಲಪ್ಪ. ಗಂಡನ ವಿಷಯ ಬಂದರೆ ಸಾಕು, ಸಮಯ ಸಂದರ್ಭ ನೋಡಲ್ಲ. ಪದ್ಮ, ನಮ್ಮನೇಲಿ ಲಕ್ಷ್ಮಣನಿಗೂ ಕೇಸರಿ ಬಾತು ಅಂದರೆ ತುಂಬ ಇಷ್ಟ. ಆಮೇಲೆ ನೀನು ಮೊದಲನೇ ಸಲ ನೋಡು ನಮ್ಮನೇಲಿ ನಿನ್ನ ಗಂಡನ ಬಗ್ಗೆ ಮಾತಾಡಿದ್ದು. ಕೇಸರಿ ಬಾತ್ ವಿಷಯ ಬಂತಲ್ಲ, ಅದಕ್ಕೆ ಅವ್ರ ವಿಷಯ ಬಂದ್ಬಿಡ್ತು. ಒಳ್ಳೇದಾಯ್ತು ಬಿಡು, ಇದರಿಂದ ಗೊತ್ತಾಗತ್ತೆ ನಿನಗೆ ನಿನ್ನ ಗಂಡನ ಬಗ್ಗೆ ಎಷ್ಟು ಪ್ರೀತಿ ಅಭಿಮಾನ ಇದೆ ಅಂತ. ಹೌದು, ನಿನ್ನ ಗಂಡ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ? ಅಯ್ಯೋ, ಯಾಕಮ್ಮ ಕಣ್ಣಲ್ಲಿ ನೀರು? ಏನಾಯ್ತು? ಈ ಹುಡುಗಿ ಇದು ಸ್ವಲ್ಪ ಹುರಿ, ಈ ಕಡೆ ಬಾ, ತಗೋ. ಪದ್ಮ, ಯಾಕ ಮಾಡ್ತಿದ್ಯಾ? ನಾನೇನಾದರೂ ಕೇಳಬಾರ್ದು ಪ್ರಶ್ನೆ ಕೇಳದ್ನಾ? ಕ್ಷಮಿಸಮ್ಮ, ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ ಬಿಡಿಮ್ಮ. ಅಲ್ಲ, ಅವ್ರು ನಿನ್ನ ಜೊತೆ ಇದ್ದಾರೋ ಅಥವಾ ನಿನ್ನ ಬಿಟ್ಟು ಹೋಗಿದ್ದಾರೋ ಅಥವಾ ಅವರು ಬದುಕೇ ಇಲ್ವೋ? ಅಯ್ಯೋ, ಅವರಿದ್ದಾರಮ್ಮ, ಆದರೆ ನಿನ್ನ ಜೊತೆಲಿಲ್ಲ. ಅಲ್ಲ ಪದ್ಮ, ನಿನ್ನಂಥ ಹುಡುಗಿನ ಬಿಟ್ಟು ಹೋಗೋದಕ್ಕೆ ಆ ಮನುಷ್ಯನಿಗೆ ಮನಸ್ಸಾದ್ರೂ ಹೇಗೆ ಬಂತು? ಅವ್ರು ಒಳ್ಳೆಯವರೇ ಅಮ್ಮ. ನಿಮ್ಮಂಥ ಹೆಣ್ಮಕ್ಳೇ ಹಾಗೆ. ಅವ್ರು ನಮಗೇನಾದರೂ ಮಾಡಿರಲಿ, ಕೊನೆಗೆ ನಮ್ಮನ್ನು ಬಿಟ್ಟು ಹೋದರೂ ನೀವು ಮಾತ್ರ ಅವ್ರನ್ನ ವಹಿಸ್ಕೊಂಡೇ ಬರ್ತೀರಾ. ಅವ್ರ ವಿಷಯ ಬಿಡಿಮ್ಮ, ಅವ್ರು ಸಂತೋಷವಾಗಿದ್ದಾರೆ, ಅಷ್ಟು ಸಾಕು. ಅಯ್ಯೋ, ಅವನು ಸಂತೋಷವಾಗಿದ್ರೆ ಏನಂತೆ? ಹೆಂಡ್ತಿನಿ ಜೊತೆಲಿ ಇಲ್ವಲ್ಲ. ಅಲ್ಲ, ನಿನ್ನನ್ನು ಬಿಟ್ಟು ಬೇರೆ ಅವಳನ್ನಾದ್ರೂ ಕಟ್ಕೊಂಡಿದ್ದಾನಾ? ಹಾಗೇನಾದರೂ ಇದ್ರೆ ಹೇಳು, ಮಹಿಳಾ ಸಂಘದವ್ರ ಜೊತೆ ಹೋಗಿ ಅವನನ್ನು ವಾಪಸ್ ಕರ್ಕೊಂಬರ್ತೀನಿ. ನಾನು ಸುಮ್ಮನೆ ಬಿಡಲ್ಲ. ಇಲ್ಲ ಬೇಡಮ್ಮ, ಹಾಗಲ್ಲ ಏನಿಲ್ಲ. ಅತ್ತೆ, ಯಾರಿಂದನೋ ಪದ್ಮ ಅವ್ರಿಗೆ ಅನ್ಯಾಯ ಆಗಿದೆ ಅಂದಿದ್ದಕ್ಕೆ ಹೀಗೆ ಆಡ್ತಾ ಇದ್ದೀರಾ. ಒಂದು ವೇಳೆ ಅದಕ್ಕೆ ಕಾರಣ ನಿಮ್ಮ ಮೈದ್ನಾನೇ ಅಂತ ಗೊತ್ತಾದ್ರೆ? ಇಂಥ ಗಂಡಸರನ್ನ ಸುಮ್ಮನೆ ಬಿಡಬಾರ್ದು ಪದ್ಮ. ನಮ್ಮ ಕ್ಷಮೆನ, ನಮ್ಮ ತಾಳ್ಮೆನ ಬಲಹೀನತೆ ಅನ್ಕೊಂಡ್ಬಿಡ್ತಾರೆ ಇವರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.